ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕನ್ಸಂಪ್ಷನ್ ಇಳಿತಾ ಬಂದರೆ ನಮ್ಮ ಸೋರ್ಸ್ ಆಫ್ ಹೈಡ್ರೋ ಅಥವಾ ಬಂದಾಗ ಫಿಕ್ಸೆಡ್ ಚಾರ್ಜಸ್ ಒಂದೇ ಜಾಸ್ತಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದ್ರ ಮೇಲೆ ಹಾಕೊಂಡು ಹೋಗಬೇಕಾಗತ್ತೆ. ಅದೇ ಒಂದು ಸೂಚನೆ ಅಂತ ನಾವಾದರೂ ಅಂದ್ಕೊಂಡಿದ್ದೀವಿ. ಈಗೆಲ್ಲ ಫಿಕ್ಸೆಡ್ ಚಾರ್ಜಸ್ ಜಾಸ್ತಿ ಮಾಡಿ ಅದು 25 ರೂಪಾಯಿ ಮಾಡಿ, ಈಗ ನನಗೆ ವೈಯಕ್ತಿಕವಾಗಿ 150 ರೂಪಾಯಿ ಜಾಸ್ತಿ ಬರುತ್ತೆ. ನಾವು ಒಂದು 10 ಪೈಸೆ ಕಮ್ಮಿ ಮಾಡಿದಾರಲ್ಲ, 90ರಿಂದ 580, ಅಲ್ಲೊಂದು 25 ರೂಪಾಯಿ ಉಳಿಯುತ್ತೆ. ಸೊ ಇದು ನಮ್ಮ ಒಂದು ಸ್ಥಿತಿ. ಮತ್ತು ಇನ್ನು ಅಸೋಸಿಯೇಷನ್ ವಿಷಯಕ್ಕೆ ಬರೋದಾದರೆ, ಈ ಸಂಘನ 1987ರಲ್ಲಿ ಅಂದರೆ ಪೆನ್ಷನ್ ಅಂತ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಬಂತೋ 1986ರಲ್ಲಿ, ಹಾಗೆಲ್ಲ ನೀವೆಲ್ಲ ಸುಮಾರು ಕೇಳಿರ್ಬೋದು, ನಾವಂತೂ ನೋಡಿದ್ದೀವಿ. RM ಕಲಗಲ್ ಅಂತ ಚೀಫ್ ಜನರಲ್ ಇದ್ದರು, ತುಂಬ ಹಳಬರಿಗೆ ಅವರೆಲ್ಲ ಪರಿಚಯ ಇರುತ್ತೆ. ಅವರ ಅಧ್ಯಕ್ಷತೆಯಲ್ಲಿ ಆಗ ಎಂಪ್ಲಾಯೀಸ್ ಯೂನಿಯನ್ ಇದ್ದಂಥ ನಂದಾರಾಮ್, ಆಮೇಲೆ ಶಂಕರನಾರಾಯಣರಾವ್, AV ರಾಜು ಅವರೆಲ್ಲ ಸೇರಿ ಈ ಸಂಘನ 87ರಲ್ಲಿ ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ 39,562 ಜನ ಅಂತ 40,000 ಜನದಲ್ಲಿ 24,300 ಜನ ಆಗಸ್ಟ್ 24ರಲ್ಲಿ ಇದ್ದರು ರೋಲ್ನಲ್ಲಿ. ಯಾಕೆಂದರೆ ವೋಟರ್ ಲಿಸ್ಟ್ ಮಾಡಿದರು ಅಡ್ಮಿನಿಸ್ಟ್ರೇಟಿವ್. ಈಗ ನಾವು ಬಂದ ಮೇಲೆ ಒಂದು 26,000 ತನಕ ಮುಟ್ಟಿದ್ದೀವಿ. 40,000 ಜನರು ಮೆಂಬರ್ ಆದರೆ ಈ ಸಂಘ ಆರ್ಥಿಕವಾಗಿ ಸದೃಢವಾಗುತ್ತೆ. ಏನಾದರೂ ಕಷ್ಟ ಬಂದಾಗ ನಾವು ಒಗ್ಗಟ್ಟಾಗಿ ನಿಂತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಸಂಘ ಸಂಸ್ಥೆಯಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೆ ಮಾತ್ರ ನಾವು ಧೈರ್ಯವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತು ನೋಡಿ, ಈಗ 4.5 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಬರೋ ಏಪ್ರಿಲ್ 14, 2025ರಂದು ತಯಾರನ್ನು ಸುಮಾರು ಒಂದೂವರೆ ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರು, ಮುಖ್ಯ ಕಾರ್ಯದರ್ಶಿ ಅವರು, ಜಿಲ್ಲಾ ಪಂಚಾಯತ್ SP ಅವರು, ಪೊಲೀಸ್ ಕಮಿಷನರ್ ಅವರು, ಮಹಾನಗರ ಪಾಲಿಕೆ ಕಮಿಷನರ್ ಅವರು ಮೀಟಿಂಗ್ ತೊಗೊಂಡು ಒಂದೂವರೆ ತಿಂಗಳಿಂದ ಈಗಾಗಲೇ ತಯಾರಿ ನಡೆದಿದೆ. ಈಗ ಕೊನೆ ಹಂತಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ಮಹಾನಗರ ಪಾಲಿಕೆ, ಹೆಸ್ಕಾಂ ಡಿಪಾರ್ಟ್ಮೆಂಟ್, PW ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನಂತ ನೋಡೋಕೆ ಇವತ್ತು, ಯಾಕಂದರೆ 14 ತಾರೀಕು, ಇವತ್ತು 9ನೇ ತಾರೀಕು ಇದೆ. ಅದೇ ನಾವು 12 ತಾರೀಕು ಒಳಗೆ ನಮ್ಮ ತಯಾರಿ ಪೂರ್ಣ ಆಗಬೇಕಂತ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟು ನಮಗೆ ಈ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಮಾಡೋಕೆ ಅವ್ರ ಸಲಹೆ ಸೂಚನೆಗಳು, ನಮ್ಮ ಮಹಾಮಂಡಳ ಅಧ್ಯಕ್ಷ ಅಂತ ಸುಧೀರ್ ಚೌಗ್ಲೆ ಆಗಲಿ, ಉಪಾಧ್ಯಕ್ಷ ಅಂತ ಸಂತೋಷ್ ಅವಳಿ, ವಿನೋದ್ ಸೋಲಾಪುರಿ, ಜೀವನ್ ಗುರ್ನೆ, ಮಲ್ಲಪ್ಪ ತಳವಾರು ಮತ್ತು ಎಲ್ಲ ಕಾರ್ಯಕರ್ತರು ಭಾಳ ಪರಿಶ್ರಮ ಪಡ್ತಾ ಇದ್ದಾರೆ. ಮಹಾಮಂಡಲದಾಗಲಿ, ಅದೇ ರೀತಿ ಎಲ್ಲ ಜಯಂತಿ ಉತ್ಸವ ಮಂಡಳಗಳು ಈಗಾಗಲೇ ಜಿಲ್ಲೆ ತುಂಬಾಗಲಿ, ಬೆಳಗಾವಿ ಸಿಟಿಯಲ್ಲಿ ಒಳ್ಳೆ ರೀತಿಯಿಂದ ಆಗಬೇಕಂತ ಪರಿಶ್ರಮ ಪಡ್ತಾ ಇದ್ದಾರೆ. मेरा नाम विक्रमजीत मडे है। मेरा बच्चा यहाँ पे स्कूल में पढ़ रहा है लास्ट 5 ईयर से, और हम सब पेरेंट्स का एक ही है। पहले जो प्रिंसिपल थे उन्होंने हमारे को कमिटमेंट किया था, 60,000 डोनेशन लिया था मेरे से, और उसका रसीद मांगा तो रसीद नहीं दिया उन्होंने। उसके बाद उन्होंने फीस लिया, 12,000 स्टार्टिंग फीस लिया। उसके बाद बोला एवरी 3 ईयर्स के बाद फीस बढ़ाएंगे 2,000 रुपीज़। तो मैंने 3rd स्टैंडर्ड के बाद मैंने उसको 14,000 भरा। अब मेरा बेटा 5th में है, तो वो डायरेक्टली 20,200 रुपीज़ फीस मांग रहे हैं, और जो बुक्स ले रहे हैं उसके ऊपर MRP 45 रुपीज़, 50 रुपीज़ ऐसे है, पर वो लोग बुक्स का ले रहे हैं 1,300 रुपीज़, 1,400 रुपीज़, ऐसे बुक्स का चार्जेस लगा रहे हैं। मतलब हर चीज़ के पीछे वो लोग बिजनेस कर रहे हैं। एजुकेशन एक बिजनेस हो गया है, वो सबको मालूम है, पर ये लोग बोल रहे हैं अगर आपको निकाल के लेके जाना है तो लेके जाओ, आप सैंपल्स में जाओ, जेवियस में जाओ, पर जेवियस में, सैंपल्स में जो उनका पहले से चल रहा है वही वो लोग ये करते हैं। उनका ना फीस बढ़ता है ना कुछ है। हमारे को अगर डालना होता है, यहाँ पे इन्होंने बोला था यहाँ पे सारे मिडिल क्लास फैमिली के
पेरेंट्स आते हैं, यहाँ पे मिडिल क्लास फैमिली के ही बच्चे पढ़ते हैं, पर यहाँ पे ಸರ್ ಅದು 6 ಮಂತ್ ಬ್ಯಾಕ್ ಒಂದು ನಾಯಿ ಕಚ್ಚಿತ್ತು ರೀ. ಅದು ಮನೇನ ನಾಯಿ ಅಂತ ಹೇಳ್ತಾರೆ, ಅವರು ಟ್ರೀಟ್ಮೆಂಟ್ ಏನು ಜಾಸ್ತಿ ತೊಗೊಳ್ಳಿಲ್ಲ. ಇವಾಗ ಡಾಕ್ಟ್ರ್ ಹತ್ರ ಬಂದು ಇಲ್ಲ ಮತ್ತು ಸ್ಟಾರ್ಟಿಂಗಾಗ ನಾವು ಕೇಳಿದಾಗ ಟ್ರೀಟ್ಮೆಂಟ್ ತೊಗೊಂಡೇವು ಅಂತ ಹೇಳ್ತಾರೆ ಹೇಳಿದ್ರಿ. ಡಾಕ್ಟ್ರ್ ಹತ್ರ ಬಂದು ಕೇಳಿದ ತಕ್ಷಣ ಇಲ್ಲ ನಾವು ಏನು ಮೆಡಿಸಿನ್ ತೊಗೊಂಡಿಲ್ಲ, ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಹೇಳಿದ್ರಿ. ಶಿವಶಂಕರ್ ಬಸವನಪ್ಪ ಪರ್ಸಪ್ಪೋಡು ಮನೆ ನಾಯಿ ಸರ್, ಸಾಕು ನಾಯಿ ಅಂತ ಸಾಕು ನಾಯಿ ರೀ. ಅದಕ್ಕೆ ಹುಚ್ಚು ನಾಯಿ ಕಡ್ದೈತೆ ರೀ. ಅದು ಜನ ಎಲ್ಲ ಹೇಳಿದ್ರೆ ಹುಚ್ಚು ನಾಯಿ ಕಡ್ದೈತೆ ಅದನ್ನ ಬಿಟ್ಟ ಬಾ ಅಂತ ಹೇಳ್ತಾರೆ. ಅವ್ರು ಇನ್ನು ಸಾಕಿದ್ದ ಅಂತ ಹೇಳ್ತಾರೆ, ಅದೇನು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮನೆಯಾಗ ಎತ್ಕೊಂಡೈತೆ ಈಗೇನು ಇಲ್ಲಿ ನಿನ್ನೆ ಕರ್ಕೊಂಡು ಬಂದೀವಿ ಸರ್. ಸಾಕಿದ ನಾಯಿ ರೀ ಮನೇಲಿ ಸರ್. ಅದು ನಿನ್ನೆ ಶ್ವಾಸಕೋಶ ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಯ್ತು ರೀ. ಮತ್ತು ಬರುವಾಗ ಅವ್ರಿಗೆ ಬೆಳಕಂದ್ರೆ ಆಗ್ತಾ ಇರಲಿಲ್ಲ, ನೀರಂದ್ರೆ ಆಗ್ತಾ ಇರಲಿಲ್ಲ, ಮತ್ತು ಫ್ಯಾನ್ ಗಾಳಿ ಅಂದರೆ ಆಗ್ತಾ ಇರಲಿಲ್ಲ. ಈ ಥರ ಆಗಿ ಶ್ವಾಸಕೋಶ ತೊಂದರೆ ಜಾಸ್ತಿ ಆಗಿದೆ. ಒಂದು 40 ವರ್ಷ ಸರ್. ನಮಗೆ ಮಾವ ಆಗ್ಬೇಕು, ಅಕ್ಕನ ಗಂಡ ಇದ್ದಾರೆ ಸರ್. ನಮ್ಮ ಸಿಸ್ಟರ್ನೇ ಕೊಟ್ಟಿದ್ವಿ ಅವ್ರಿಗೆ. ಒಂದು ಗಂಡು ಮಗು ಇದೆ, ಒಂದು ಹೆಣ್ಣು ಮಗು ಇದೆ ಸರ್. ಮನೆ ಕೆಲಸ, ಕೂಲಿ ಕೆಲಸ. ನಾಗಪ್ಪ ಬಸಪ್ಪ ಶಿಂಡಿಗಾರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.